ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಒಳ ಮೀಸಲಾತಿ ಕಲ್ಪಿಸಿ ದಲಿತ ಸಮುದಾಯವನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರಾ? 101 ಜಾತಿ ಉಪಜಾತಿಗಳನ್ನ ಒಟ್ಟುಗೂಡಿಸಿದ್ರ ಸಿಎಂ ಸಿದ್ದರಾಮಯ್ಯ. ಎಡಬಲ, ಅಲೆಮಾರಿ, ಲಂಬಾಣಿ, ಕೊರಮ ಸೇರಿ 101 ಜಾತಿ ಉಪಜಾತಿಗಳು ರಾಜ್ಯದ ಬಹುದೊಡ್ಡ ದಲಿತ ಮತ ಬ್ಯಾಂಕ್. ಈ ಮತ ಬ್ಯಾಂಕ್ ಅನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇಟ್ಟಂತ ಈ ಹೆಜ್ಜೆ ಯಶಸ್ವಿ ಆಗುತ್ತಾ? ಸಿದ್ದರಾಮಯ್ಯನವರು ಯಶಸ್ವಿ ಆಗ್ತಾರಾ? ಇದು ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಎಸ್ಟಿ ಸಮುದಾಯ ಸೆಳೆಯುವುದಕ್ಕೂ ಕೂಡ ತಂತ್ರಗಾರಿಕೆಯನ್ನು ರೂಪಿಸಿದ್ರ ಸಿದ್ದರಾಮಯ್ಯನವರು. ಏಕಾಏಕಿಯಾಗಿ ಸದನದಲ್ಲಿ ಶಾಶ್ವತ ಪರಿಶಿಷ್ಟ ವರ್ಗಗಳ ಆಯೋಗ ಘೋಷಿಸಿದ್ಯಾಕೆ? ಈಗಾಗಲೇ ಕಾಂಗ್ರೆಸ್ ಕಡೆಯೇ ಇರುವಂತಹ ಅಲ್ಪಸಂಖ್ಯಾತ ಸಮುದಾಯ ಅಥವಾ ಒಬಿಸಿ ಸಮುದಾಯಗಳನ್ನ ಸೆಳೆಯುವುದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಕಸರತ್ತಾಗ್ತಾ ಇದೆ. ಇದೀಗ SC ST ಮತಗಳನ್ನ ಸೆಳೆಯುವುದಕ್ಕೆ ಮೀಸಲಾತಿ ಆಯೋಗ ಇದೆಲ್ಲವೂ ಕೂಡ ಆಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ. ಬಿಜೆಪಿಯತ್ತ ಹೋಗಿದ್ದ ವಾಲ್ಮೀಕಿ ಸಮುದಾಯ ಏನಿತ್ತು, ಆ ವಾಲ್ಮೀಕಿ ಸಮುದಾಯವನ್ನ ಸೆಳೆಯುವಂತ ಪ್ರಯತ್ನ ಇದೆಯಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಒಂದು ಯಾವುದೇ ರೀತಿಯಾದಂಥ ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೆ ಅಥವಾ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಈ ಬಿಲ್ ಪಾಸ್ ಮಾಡೋ ವಿಚಾರ ಆಗಿರಬಹುದು, ಒಂದು ಇತಿಹಾಸದ ಪುಟ ಸೇರುವಂತಹ ಮಹತ್ವದ ವಿಚಾರಗಳ ನಿರ್ಣಯಗಳನ್ನು ಕೈಗೊಳ್ಳುವಂತ ಸಂದರ್ಭದಲ್ಲಿ ಸಹಜವಾಗಿ ಲೆಕ್ಕಾಚಾರ ಹಾಕೋದು, ರಾಜಕೀಯವಾಗಿ ಲೆಕ್ಕಾಚಾರ ಹಾಕೋದು. ಇದರಿಂದ ಯಾರಿಗೆ ಲಾಭ, ಯಾವ ಪಕ್ಷಕ್ಕೆ ಲಾಭ, ಇದರಿಂದ ನಮಗೇನು ಲಾಭ, ಈ ಥರದ್ದು. ಸೊ ಕಾಂಗ್ರೆಸ್ ಕೂಡ ಇಲ್ಲಿ ಅದನ್ನೇ ಮಾಡಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಈ ಒಳ ಮೀಸಲಾತಿ ವಿಚಾರ ಅನ್ನೋದು ಜೇನುಗೂಡು, ಇದು ಕೈ ಹಾಕೋದು ಬೇಡ ಅಂತ ಎಲ್ಲರೂ ಸೈಲೆಂಟ್ ಆಗಿದ್ರು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದುಳಿದ ವರ್ಗದವರನ್ನ ಸೆಳಿಬೇಕು, ವಾಲ್ಮೀಕಿ ಸಮುದಾಯದವರನ್ನ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತೆಗೆದುಕೊಂಡಂಥ ಈ ನಿರ್ಧಾರ ನಿಜವಾಗ್ಲೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದು ಕೆಲವರ ವಾದ. ಇದು ಯಾವುದೇ ಕಾರಣಕ್ಕೂ ಪ್ಲಸ್ ಪಾಯಿಂಟ್ ಆಗಲ್ಲ ಅನ್ನೋದು ಕೆಲವರ ವಾದ. ಒಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇತ್ತು ಅದರ ಆಧಾರದ ಮೇಲೆಗೆ ಈ ಹಿಂದುಳಿದ ವರ್ಗಗಳನ್ನ ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ, ತಮ್ಮಲ್ಲಿಗೆ ಇರಿಸಿಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಪಡಬೇಕಾಗಿತ್ತು ಆ ಎಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ವೈಯಕ್ತಿಕವಾಗಿ ಕೂಡ ಇದು ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಮತ್ತಷ್ಟು ಹೆಚ್ಚು ಮಾಡಬಲ್ಲದಾದಂಥ ನಿರ್ಧಾರಗಳು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ನಾಳೆ ದಿನ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಂಥದ್ದನ್ನು ಜಾರಿಗೆ ತಂದಿದ್ರು ಅಂತ ಹೇಳುವಂಥ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನಿಜವಾಗ್ಲೂ ಕೂಡ ಇದರಿಂದ ಯಾರಿಗ್ ಲಾಭ ಯಾರಿಗ್ ನಷ್ಟ ಅನ್ನೋದ್ರ ಜೊತೆಗೆ ಈ ಪಕ್ಷಗಳ ಜಾತಿವಾರು ಲೆಕ್ಕಾಚಾರಗಳನ್ನು ನೋಡಿದಾಗ ಕಾಂಗ್ರೆಸ್ಗೆ ಇದು ಯಾವ ರೀತಿಯಾಗಿ ಮೈಲೇಜ್ ಆಗಬಹುದು ಅಂತ ಶಿವು? ಶಿವನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಹಿಂದುಳಿದ ಸಮುದಾಯ ವರ್ಗಗಳನ್ನ ಸೆಳೆಯೋದ್ರಲ್ಲಿ ಸಿಎಂ ಯಾವ ರೀತಿಯಾಗಿ ಸಕ್ಸಸ್ ಆದ್ರು, ಹೇಗಿದು ಕಾಂಗ್ರೆಸ್ಗೆ ಮೈಲೇಜ್ ಆಗ್ಬಹುದು ಅಂತ? ಒಳ ಮೀಸಲಾತಿ ಅನುಷ್ಠಾನವನ್ನ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆ ಮಾಡಿತ್ತು. ಅದರಂತೆ ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ಅನುಷ್ಠಾನ ತರೋದಕ್ಕೆ ಈಗಾಗಲೇ ಅಂತಿಮ ಹಂತದ ಸಿದ್ಧತೆ ಈಗಾಗಲೇ ನಡೆದಿದೆ. ಯಾಕೆಂದ್ರೆ ಈಗಾಗಲೇ ಸದನದಲ್ಲೂ ಕೂಡ ಇದರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಆಗಿದೆ. ಕ್ಯಾಬಿನೆಟ್ ನಲ್ಲೂ ಕೂಡ ಒಪ್ಪಿಗೆಯನ್ನ ಪಡಲಾಗಿದೆ. ದಲಿತ ಒಳಪಂಗಡಗಳಲ್ಲಿ ಇದ್ದಂತಹ ಅಸಮಾಧಾನಗಳು, ಗೊಂದಲಗಳು ಏನಿತ್ತು ಮೀಸಲಾತಿ ಹಂಚಿಕೆ ಪ್ರಮಾಣದ ಬಗ್ಗೆ, ಅದನ್ನು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ನಿವಾರಿಸಲಾಗಿದೆ. ಸೊ ಹಾಗಾಗಿ ಅಂತಿಮವಾಗಿ 2-3 ದಿನಗಳಲ್ಲಿ ಅಧಿಕೃತವಾಗಿ ಒಳ ಮೀಸಲಾತಿ ಆದೇಶ ಜಾರಿಗೆ ಬರಲಿದೆ. ಇದು ಇನ್ನೂ ಒಂದು ಕಡೆ ಒಂದೇ ಕಲ್ಲಿಗೆ ಎರಡು ಅಕ್ಕಿಯನ್ನ ಹೊಡೆದ್ರು ಅನ್ನುವಂತ ಮಾತುಗಳೇನಿದೆ ಅದು ಇಲ್ಲೂ ಕೂಡ ಪೂರಕವಾಗತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಒಂದು ಕಡೆ ST ಸಮುದಾಯಗಳು ಸುಮಾರು 101 ಒಳಪಂಗಡಗಳೇನಿದೆ, ಒಳಪಂಗಡಗಳಲ್ಲಿ ಬಹಳಷ್ಟು ಪ್ರಮುಖ ಮೇನ್ ಸ್ಟ್ರೀಮಿಗೆ ಬಂದಿರಲಿಲ್ಲ ಒಳಪಂಗಡಗಳು. ಜೊತೆಗೆ ಕೆಲವು ಇದ್ದಂತಹ ಒಳಪಂಗಡಗಳಲ್ಲೂ ಕೂಡ ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಮತದಾರರು ಇದ್ರು. ಆದ್ರೆ ಈ ಒಳ ಮೀಸಲಾತಿಯನ್ನ ಕಲ್ಪಿಸುವ ಮೂಲಕ ಆ ಸಮುದಾಯವನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಕೈ ಹಾಕದಂತೆ ಕಾಣಿಸ್ತಾ ಇದೆ. ಈ ಮೀಸಲಾತಿಯನ್ನ ಕಲ್ಪಿಸಿದ್ದು ನಾವು, ಇದನ್ನ ಜಾರಿಗೆ ತಂದಿದ್ದು ನಾವು ಅನ್ನುವಂತ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಆ ದಲಿತ ಸಮುದಾಯದ ಮತಗಳನ್ನ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಇದು ಕೈ ಹಾಕದಂತೆ ಕಾಣಿಸ್ತಾ ಇದೆ.
ಜೊತೆಗೆ ಎಸ್ ಟಿ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಎಸ್ ಟಿ ಸಮುದಾಯವನ್ನ ಓಲೈಕೆ ಮಾಡೋದಕ್ಕೂ ಕೂಡ ಇಲ್ಲಿ ಸಿದ್ದರಾಮಯ್ಯ ಒತ್ತನ್ನ ಕೊಟ್ಟಿದ್ದಾರೆ. ಕೇವಲ ಒಳ ಮೀಸಲಾತಿ ಮಾಡಿ ದಲಿತ ಸಮುದಾಯವನ್ನ ಅಷ್ಟೇ ನಾವು ಒಟ್ಟುಗೂಡಿಸ್ತಾ ಇಲ್ಲ, ಪರಿಶಿಷ್ಟ ವರ್ಗಗಳನ್ನು ಕೂಡ ವಾಲ್ಮೀಕಿ, ನಾಯಕ, ಇನ್ನಿತರೆ ತಳವಾರ, ಈ ಸಮುದಾಯಗಳೇನಿದೆ ಇವುಗಳನ್ನು ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂತ ಒಂದು ಸಂದೇಶವನ್ನ ನಿನ್ನೆ ಸದನದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಪರಿಶಿಷ್ಟ ವರ್ಗಗಳ ಶಾಶ್ವತ ಆಯೋಗವನ್ನ ರಚನೆ ಮಾಡ್ತೇವೆ ಅಂತೇಳಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಈಗಾಗಲೇ ಹಿಂದುಳಿದ ವರ್ಗಗಳನ್ನ ಒಟ್ಟುಗೂಡಿಸೋದಕ್ಕೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಇದೆ. ಇದರ ಜೊತೆಗೆ ಈಗ ಪರಿಶಿಷ್ಟ ವರ್ಗಗಳನ್ನು ಕೂಡ ಶಾಶ್ವತ ಆಯೋಗವನ್ನ ಮಾಡಿದ್ದೆ ಆದ್ರೆ ಆ ಸಮುದಾಯಗಳ ಸಮಸ್ಯೆಗಳೇನಿರುತ್ತೆ ಅದನ್ನ ನಿರಂತರವಾಗಿ ಪರಿಹರಿಸೋದಕ್ಕೆ ಸಾಧ್ಯ ಆಗತ್ತೆ. ಆ ಕಾರಣಕ್ಕೆ ಎರಡೂ ಸಮುದಾಯಗಳನ್ನ ಎಸ್ಸಿ ಮತ್ತೆ ಎಸ್ಟಿ ಎರಡೂ ಸಮುದಾಯಗಳನ್ನ ಚುನಾವಣೆಯ ದೃಷ್ಟಿಯಿಂದ ಒಗ್ಗಟ್ಟನ್ನ ಮೂಡಿಸೋದಕ್ಕೆ ಆ ಸಮುದಾಯದ ಮತಗಳನ್ನ ಮುಂದಿನ ದಿನಗಳಲ್ಲಿ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಈ ಮೂಲಕ ಸಿದ್ದರಾಮಯ್ಯ ಅವರು ಕೈ ಹಾಕುವಂತೆ ಕಾಣಿಸ್ತಾ ಇದೆ. ಈಗಾಗಲೇ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಬಹುತೇಕವಾಗಿ ಕಾಂಗ್ರೆಸ್ ಕಡೆ ಇದೆ, 80% ಕಾಂಗ್ರೆಸ್ ಕಡೆ ಇದೆ. ಉಳಿದ ಒಬಿಸಿ ಮತಗಳನ್ನ ಈಗ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇರುವಂತದ್ದನ್ನು ಕೂಡ ನೋಡ್ತಾ ಇದ್ದೀವಿ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಐಸಿಸಿ ನಾಯಕರು ಒಬಿಸಿ ಸಮುದಾಯಗಳನ್ನ ಒಟ್ಟುಗೂಡಿಸೋದಕ್ಕೆ ಈಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಈಗ ರೂಪಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಬಿಸಿ, ಅಲ್ಪಸಂಖ್ಯಾತ, ಎಸ್ಸಿ ಎಸ್ಟಿ ಸಮುದಾಯದ ಮತಗಳನ್ನ ಸೆಳೆದಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಅಧಿಕಾರವನ್ನ ಹಿಡಿಯಬಹುದು ಅನ್ನುವಂತ ಪ್ಲಾನ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಇಲ್ಲಿ ಕರ್ನಾಟಕದಲ್ಲಿ ಮೊದಲಿಗೆ ಎಸ್ಸಿ ಎಸ್ಟಿ ಹಾಗೆ ಒಬಿಸಿ ಮತ್ತೆ ಅಲ್ಪಸಂಖ್ಯಾತ ಸಮುದಾಯಗಳನ್ನ ಸೆಳೆಯೋದಕ್ಕೆ ತಮ್ಮದೇ ಆದಂತಹ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇರುವಂತದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.